6 ಗಂಟೆಗೆ ಎದ್ದು ಅಸೈನ್ಮೆಂಟ್ ಬರೀತಿದ್ದೀನಿ. ಬರ್ಬೋದು ನಮ್ಮ ಯೂನಿಫಾರ್ಮು ಕಾಲ್ ಮಾಡಬೇಕು ಹೇಳಿದ್ರೆ ಗೊತ್ತಾಗುತ್ತೆ. ಡಿಪ್ರೆಷನ್ ಹೆಲ್ಮೆಟ್ ಹಾಕೊಳ್ಳಿ ಓಡಿಸೋದ ಗಾಡಿ. ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಯಿತಾ ಕಾಫಿ ಟೀ? ಇವತ್ತು ಏನು ಸ್ಪೆಷಲ್ ಇಲ್ಲ, ಜಸ್ಟ್ ಡೈಲಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು ಅಸೈನ್ಮೆಂಟ್ ಬರೀತಿದ್ದೀನಿ. ಇವತ್ತು ಸಬ್ಮಿಷನ್ ಇಲ್ಲ, ಇನ್ನೂ ಲೇಟ್ ಇದೆ, ಬಟ್ ಇವಾಗ ಬರೆದ್ಬಿಡೋಣ, ಯಾಕೆ ಸುಮ್ಮನೆ ಪೆನ್ನಿಗೆ ಇಟ್ಕೊಳೋದು ಅಂತ ಬರಿತಾ ಇದ್ದೀನಿ. ಬರೆದ್ಬಿಟ್ರೆ ಒಂದು ಟೆನ್ಷನ್ ಇರೋಲ್ಲ, ಆಮೇಲೆ ಆರಾಮಾಗಿ ಬೇರೆ ಕೆಲಸ ನಾನು ಮಾಡ್ಬೋದು. ಅದಕ್ಕೆ ಬರೆದ್ಬಿಡೋಣ ಅಂತ ಇವತ್ತು ಬರಿತಾಯಿದ್ದೀವಿ. ಮತ್ತು ಫ್ರೆಂಡ್ಸ್ ಬರೆದ್ಬಿಟ್ಟು ಆಮೇಲೆ ಸಿಗ್ತೇನೆ. ಆಮೇಲೆ ಕಾಲೇಜ್ ರೆಡಿ ಆಗಬೇಕು, ಕಾಲೇಜ್ಗೆ ಹೋಗಬೇಕು. ಟೈಮು ಆಲ್ರೆಡಿ 8 ಗಂಟೆ ಆಗಿದೆ. ಬರೆದ್ಬಿಟ್ಟು ಆಮೇಲೆ ಸಿಗ್ತೇನೆ. ಬೈ ಬೈ. ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡೆ ಬರೋಣ. ಕಾಲೇಜ್ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡೆ ಬರೋಣ. ಹಿಂಗೆ ರೆಡಿ ಆಗಿದ್ದೀನಿ. ಇದೆ ನಮ್ಮ ಯೂನಿಫಾರ್ಮು. ಅರೌಂಡ್ 7 o'clock ಏನೋ ಬಿಸಿಲಿತ್ತು. ಇವಾಗ ನೋಡು ಹೆಂಗೈತೆ ಕ್ಲೈಮೇಟ್, ಒಳ್ಳೆ ನಿದ್ದೆ ಗೊತ್ತೈತೆ. ಇವಾಗ ಒಂದು ಇನ್ಸಿಡೆಂಟ್ ನಡೀತು. ಏನಂದ್ರೆ ಪೆಟ್ರೋಲ್ ಇದ್ದಿಲ್ಲ, 2 ದಿವಸದಿಂದ ಪೆಟ್ರೋಲ್ ಇಲ್ಲ. ರಿಸರ್ವಲ್ಲಿ ಓಡಿಸ್ತಿದ್ದೆ. ಹೆಂಗೋ ನನ್ನ ಅದೃಷ್ಟ ಚೆನ್ನಾಗಿತ್ತು. ನಾನು ಪೆಟ್ರೋಲ್ ಬಂಕ್ವರೆಗೂ ಪೆಟ್ರೋಲ್ ಬಂತು. ಕರೆಕ್ಟು ಪೆಟ್ರೋಲ್ ಬಂಕಲ್ಲೇ ನಿಂತೋಯ್ತು ಪೆಟ್ರೋಲು. ಆಮೇಲೆ ಪೆಟ್ರೋಲ್ ಹಾಕ್ಸಂದ್ರೆ ಬಂದಿದೆ. ಕಾಲ್ ಮಾಡಬೇಕು. ಯಾಕೆ ಕಾಲ್ ಮಾಡ್ಬೇಕು ನಾನು? ಯಾಕೆ ನಾನು ಕಾಲ್ ಮಾಡ್ಬೇಕು ನಿನಗೆ? ಹೇಳ, ನಾನು ಯಾಕೆ ಕಾಲ್ ಮಾಡಬೇಕು? ಯಾಕೆ ಬಂದಿದ್ದೀನಿ ಅಂತ ಗೊತ್ತಾಗ್ಬೇಕು ನಿನಗೆ? ಅದು ನನ್ನ ಇಷ್ಟ. ಹುಡುಗಿ ನೋಡಕ್ ಬರ್ತೀನೋ, ಹುಡುಗಿ ಜೊತೆ ಹೋಗ್ತೀನೋ, ಹುಡುಗಿ ಜೊತೆ ಹೋಗ್ತೀನೋ ಇಲ್ವೋ ಅದು ನನ್ನ ಇಷ್ಟ. ಇಲ್ಲ ಬ್ರೋ, ಮುಗ್ದಿಲ್ಲ. ಮಾಡಿಸ್ದೆ ಕ್ಲಾಸು. ಏನ್ ಕ್ಲಾಸ್ ಮಾಡಿಸಿದ್ರು? ಏನ್ ಟಾಪಿಕ್ ಬ್ರೋ? ಏನ್ ಟಾಪಿಕ್ ಹೇಳ್ಕೊಡ್ತೀರಾ? ಇಲ್ಲಿ ಟಾಪಿಕ್ ನಿಮ್ಮ ಇಷ್ಟ, ಹೇಳ್ಕೊಡೋದು ನನ್ನ ಇಷ್ಟ. ಬುಕ್ಕು, ಪೆನ್ನು? ಬೇಡ, ಅದೆಲ್ಲ ಬೇಡ. ಬುಕ್ ಆನ್ಲೈನ್ ಕ್ಲಾಸ್ ಮಾಡ್ಬಿಡ್ತೀನಿ. ಪೆನ್ನು ಇವಾಗ ಆನ್ಲೈನ್ ಕ್ಲಾಸ್ ಮಾಡಿದ್ರೆ ನೆಟ್ ಇರ್ಬೇಕಲ್ಲ, ಇಂಟರ್ನೆಟ್. ನನ್ನ ಫೋನಲ್ಲಿ ಆನ್ಲೈನ್ ಕನೆಕ್ಟ್ ಮಾಡ್ತೀನಿ. ನಿನ್ ಫೋನಲ್ಲಿ ಮಾಡಿದ್ರೆ ನನ್ನ ಫೋನಲ್ಲಿ ನೋಡ್ಬೇಕಾದ್ರೆ ನೆಟ್ ನೋಡ್ಬೇಕಲ್ಲ, ನೆಟ್ ಬೇಕೇ ಬೇಕಲ್ಲ. ನಮ್ಗೆ ಬೇರೆ ಫೋನ್ ಯೂಸ್ ಮಾಡಕ್ ಬರಲ್ಲ. ನಮ್ಮ ಫೋನ್ ನಾವೇ ಯೂಸ್ ಮಾಡ್ಕೊತೀವಿ. ಯೂಸ್ ಮಾಡ್ಬಿಡಿ, ಜಸ್ಟ್ ನೋಡಿ ಅಣ್ಣ. ನಿಂಗೊಂದು ವಿಷಯ ಗೊತ್ತಾ? ಹೇಳಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ನನಗೆ ಸೈಕ್ ಮಾಡೋ ನೀನು. ಇದು ಏನದು, ಪೆಟ್ರೋಲ್ ಹಾಕ್ಸೋಣಕ್ಕೆ ಹೋಗಿದ್ರೆ ಎಥನಾಲ್ ಆಯಿಲ್ ಹಾಕ್ಸ್ಕೊಂಡ್ರ, ಎಥನಾಲ್ ಪೆಟ್ರೋಲ್. ಡಿಪ್ರೆಷನ್ ಒಂದು ವಿಡಿಯೋ ಕ್ಲಿಪ್ ಬಂದು ಡಿಲೀಟ್ ಆಗಿಬಿಟ್ಟಿದೆ, ಸೇವ್ ಮಾಡಿದ್ದಿಲ್ಲ. ಬಟ್ ಕನ್ವರ್ಸೇಷನ್ ಚೆನ್ನಾಗಿತ್ತು ನಮ್ಮದು ನಮ್ಮ ಫ್ರೆಂಡ್ ಮಧ್ಯೆ. ಚೆನ್ನಾಗಿತ್ತು ಎಥನಾಲ್ ಪೆಟ್ರೋಲ್ ಬಗ್ಗೆ, ಸೂಪರ್ ಆಯಿತು. ನೆಕ್ಸ್ಟ್ ಟೈಮ್ ಯಾವಾಗ ಅದು ಮಾಡೋಣ. ಮತ್ತು ಅಲ್ಲಿಂದ ವಾಪಸ್ ಮನೆಗೆ ಬಂದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗಿದ್ವಿ. ಈಗ ಟೆಂಪಲ್ ಕ್ಲಿಪ್ಸ್ ಬರುತ್ತೆ ನೋಡಿ. ಹಾಯ್ ಫ್ಯಾಮ್, ವೆಲ್ಕಮ್. ಮತ್ತು ವೆಲ್ಕಮ್ ಬ್ಯಾಕ್. ಕಾಲೇಜ್ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗ್ತಿದ್ದೀವಿ. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. 1000 ಸಬ್ಸ್ಕ್ರೈಬರ್ ಆಗಿರುವಾಗ ಹೋಗಿದ್ದೆ. ಈಗ 2000 ಆಗಿದೆ. 2000 ಆಗಿ 2 days ಆಯಿತು. ಸೊ ಇವತ್ತು ಗುರುವಾರ ಅಂತ ಇವತ್ತು ಹೋಗ್ಬಿಟ್ಟು ಪ್ರೇ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ನೀವು ದರ್ಶನ ಮಾಡಿಸ್ತೀನಿ. ದರ್ಶನ ಮಾಡ್ಕೊಳ್ಳಿ ನೀವು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಕೆಂಕ್ಷನ್ ಜೊತೆ ಹೋಗಲ್ಲ, ಕೆಂಕ್ಷನ್ ಕರ್ಕೊಂಡು ಹೋಗಲ್ಲ. ಇನ್ನೊಂದು ಗಾಡಿ, ಅಕ್ಕ ಗಾಡಿಯಲ್ಲಿ ಹೋಗ್ಬಿಟ್ಟು ಬರ್ತೀವಿ. ಬಟ್ ಹೆಲ್ಮೆಟ್ ಮಾತ್ರ ಎತ್ಕೊಳ್ತೀವಿ. ಹೆಲ್ಮೆಟ್ ಹಾಕೊಳ್ಳಿ, ಓಡಿಸೋದ ಗಾಡಿ ಸೇಫ್ಟಿಯಾಗಿ. ಇಲ್ಲಿಂದ ಒಂದು 100 ಮೀಟರ್ಸ್ ವಾಕ್ ಮಾಡಿಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ. ಅಕ್ಕ ರೆಡಿಯಾಗಿರ್ತಾರೆ. ಅಕ್ಕನ ಕರ್ಕೊಂಡು ನಾನು, ಅಕ್ಕ ಮತ್ತು ನನ್ನ ತಮ್ಮ 3 ಜನ ಹೋಗ್ಬಿಟ್ಟು ಬರ್ತೀವಿ. ನೀವು ಬನ್ನಿ, ದರ್ಶನ ಮಾಡಿಸ್ತೀನಿ, ನೀವು ನೋಡಿ. ಇಷ್ಟು ಆಯ್ತು. ಎಲ್ಲ ಕುತ್ಕೊಂಡು ಇನ್ನೂ ಇದಾಗಿಲ್ಲ ಅಷ್ಟೇ.
अस्मद्गुरुवन्दरगत भारती राघवेन्द्र तीर्थ गुरुवन्दरगत भारती रमण मुख्य प्राणान्तर्गत सीतापते श्रीमन्मोदरामचंद्र स्वामी भोपराग लाली प्रिय लाली सेवाम अवधार नील घन नील जो जो करुणा बाल श्री कृष्ण जो जो लीलावतार जो जो परमात्मा बाल गोपाल जो जो इंदुधर मित्र जो जो श्री कृष्ण इंदुर नेत्र जो जो इंदुकुल पुत्र जो जो परमात्मा इंदिरा रमण जो कुंदनमयवाद चंदाದ ತೊಟ್ಟಿಲು ಅಂದಾದಿ ಮಲಗಾರ ಮುಗೀರ ಕುಂದನಮಯವಾದ ಚಂದಾದ ತೊಟ್ಟಿಲು ಅಂದಾದಿ ಮಲಗಾರ ತುಗೀರ ನಂದಾನಂದನ ಗೋವಿಂದ ಮುಕುಂದನ ನಂದಾದಿ ಭಜತಾರ ತುಗೀರ ತುಗೀರ ರಾಯಣ ತುಗೀರ ಗುರುಗಳ ತುಗೀರ ಕುಲ ತಿಲಕಾರ ತುಗೀರ ಯೋಗೀಂದ್ರ ಕರಕಮಲ ಪೂಜ್ಯರ ತುಗೀರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ಬಂದರ ತುಗೀರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ಬಂದರ ತುಗೀರೆ ಯೋಗೇಶ್ವರನ ಪಾದ
ಬೇಗ ಮುಚ್ಚಿಬಿಟ್ಟಿದ್ದಾರೆ ಇವತ್ತು, ಯಾಕೋ ಗೊತ್ತಿಲ್ಲ. ಹೋದ ಸತಿ ನಾನು 8:30 ಬಂದಿರುವಾಗ ಓಪನ್ ಆಗಿತ್ತು. ಇದು ಬಂದು ನಮ್ಮ ಮುರುಘಾ ಅವ್ರ ದೇವಸ್ಥಾನ, ಎಲ್ಲ ಕ್ಲೋಸ್ ಆಗಿಬಿಟ್ಟೈತೆ. ಸಾವಿರ ಆಗಿರುವಾಗ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಾಲಯಗೆ. ಈಗ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ, ಎಕ್ಸಾಮ್ಸ್ ನಡೀತಿದೆ. ಸೊ ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ITI ಹತ್ರ ಬಂದಿದ್ದೀನಿ. ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡೆ ಹೋಗ್ತಾಯಿದ್ವಿ. ಅಂದರೆ 2,000, 20,000 ಆಗಲಿ, 20,000, 2 ಲಕ್ಷ ಆಗಲಿ, 2 ಲಕ್ಷ, 2 ಕೋಟಿ ಆಗಲಿ. ಓಕೆ, ಬರೋಣ. ದೀಪ ಒಳಗಡೆ ಹಚ್ಚಲ್ಲ, ಇಲ್ಲ ಹಚ್ಚಲ್ಲ. ನಿಮ್ಗೆಲ್ಲರಿಗೂ ಒಂದು ಕಿವಿ ಮಾತು, ಇಲ್ಲಿ ಗಿಡ ಕಾಣ್ತಿದೆ ಅಲ್ವಾ, ಫುಲ್ಲು ಎಲೆಲ್ಲ ಉದ್ರೋಗಿದೆ. ಇದು ಎಲೆ ಉದ್ರೋಗಿದೆ, ಬಟ್ ಬರುತ್ತೆ ನೋಡ್ಬೋದು, ಗ್ರೀನ್ ಆಗಿ ಕೆಳಗಡೆ ಚಿಗುರ್ತಿದೆ. ಹಾಗೆ ಫುಲ್ಲು ಗಿಡ ಎಲ್ಲ ಚಿಗುರುತ್ತೆ, ಬಟ್ ಸ್ವಲ್ಪ ಟೈಮ್ ಬೇಕು. ಅದೇ ಸಪೋರ್ಟ್ಗೆ ನೀರು ಬೇಕು, ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅದೇ ಥರ ಲೈಫ್ ಕೂಡ ಸ್ವಲ್ಪ ಬೇಜಾರಿರುತ್ತೆ, ಅನ್ಹ್ಯಾಪಿ ಇರುತ್ತೆ, ಮತ್ತು ಸ್ವಲ್ಪ ಕಷ್ಟನೂ ಬರುತ್ತೆ. ಅದೇ ಥರ ಎಲ್ಲ ಪರ್ಮನೆಂಟ್ ಅಲ್ಲ, ಒಂದಿನ ಅದನ್ನು ಮಾಯ ಆಗುತ್ತೆ. ಸೊ ಅದಕ್ಕೆ ಸಪೋರ್ಟಾಗಿ ನಿಮ್ಮ ಹಾರ್ಡ್ ವರ್ಕ್ ಇರಬೇಕು, ನಿಮ್ಮ ಪ್ರಯತ್ನ ಇರಬೇಕು. ಓಕೆನಾ? ಪ್ರಯತ್ನ ಪಡಿ. ನಿಮ್ಮ ಕಷ್ಟ ಅನ್ನೋದು ಯಾವಾಗ ಪರ್ಮನೆಂಟ್ ಅಲ್ಲ, ಅದನ್ನು ನೀವು ಆಚೆ ಬರ್ಬೋದು, ಅದರಿಂದನೂ ಆಚೆ ಬರ್ಬೋದು. ಸೊ ಸ್ವಲ್ಪ ಕಷ್ಟ ಬಿಡಿ. ಓಕೆ ಫ್ರೆಂಡ್ಸ್, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಮಗೂ ರಾಘವೇಂದ್ರ ಸ್ವಾಮಿ ಯಾವುದೋ ದರ್ಶನ ಮಾಡಿಸಿದ್ದೀನಿ ಅಂದ್ಕೊತೀನಿ. ಮತ್ತು ಆ ದೇವಸ್ಥಾನ ವಿಸಿಟ್ ಆಗಬೇಕಂದ್ರೆ ITIದಲ್ಲಿ ದೇವಸ್ಥಾನದಲ್ಲಿ ಕೂಡ ಇದೆ. ಸೊ ಎಲ್ಲರೂ ಹೋಗ್ಬೋದು, ಚೆನ್ನಾಗಿದೆ ದೇವಸ್ಥಾನ, ಟೆಂಪಲ್ ಮಾತ್ರ ಸೂಪರಾಗಿದೆ. ವೀಕ್ ಡೇಸಲ್ಲಿ ಫುಲ್ ಖಾಲಿ ಇರುತ್ತೆ, ಮತ್ತು ಥರ್ಸ್ಡೇ ಮಾತ್ರ ಫುಲ್ ರಶ್ ಇರುತ್ತೆ, ನೋಡ್ಕೊಂಡು ಹೋಗಿ. ಓಕೆ ಫ್ರೆಂಡ್ಸ್, ಮತ್ತು ಇದೇ ಥರ ಸಪೋರ್ಟ್ ಮಾಡ್ತೀರಿ. 20,000, 20,000 ಆಗಲಿ, 20,000, 2 lakh ಆಗಲಿ, 2 lakh, 20 lakh ಆಗಲಿ. ಓಕೆನಾ? ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.